गजानन पद्मार्कं गजानन महर्निशम् अनेकदन्तं भक्तानाम् एकदन्तं पास्महे एकदन्तं पूज्याय राघवेन्द्राय सत्यधर्मरताय च भजतां कल्पवृक्षाय नमतां गुरु ब्रह्मा गुरुर्विष्णु गुरुदेव संध्या प्रवर्तते उत्तिष्ठ नरशार्दूल कर्तव्यं दैवमान्तिकम् कौसल्या सुप्रजा रामपूर्वा संध्या प्रवर्तते उत्तिष्ठ नरशार्दूल कर्तव्यं दैवमान्तिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं मङ्गलं कुरु उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं मङ्गलं कुरु मातः समस्तजगतां मधुकैटभारे वक्षो विहारिणि मनोहर दिव्यमूर्ते श्रीस्वामि निश्चित जनप्रियदानशीले श्रीवेङ्कटेश दैते तव सुप्रभातम् मातः समस्तजगतां मधुकैटभारे वक्षो विहारिणि मनोहर दिव्यमूर्ते श्रीस्वामि निश्चित जनप्रियदानशीले श्रीवेङ्कटेश दैते तव सुप्रभातम् तव सुप्रभातमरविन्दलोचने भवतु प्रसन्नमुखचन्द्रमण्डले विधिशङ्करेन्द्रवनिताभिरक्षिते वृषशैलनाथदयिते दयानिधे अत्र्यादिसप्तऋषयः समुपास्य सन्ध्याम् आकाशसिन्धुकमलानि मनोहराणि आदाय पादयुगमर्चयितुं प्रपन्नाः शेषाद्रिशेखर विभो तव सुप्रभातम् पञ्चाननाब्दभवषण् ಕಷ್ಟಪಟ್ಟು ಕಸ ಗುಡಿಸಿ ರಂಗೋಲಿ ಹಾಕಿದೀವಿ ಎಲ್ಲ ಹಾಳು ಮಾಡ್ಬಿಟ್ಟಲ್ಲ ತಾತ. ನಂಗೆ ಗೊತ್ತಿಲ್ಲ, ಇವಾಗ ನನ್ನ ರಂಗೋಲಿ ಸರಿ ಮಾಡ್ಕೊಡು. ಆಯ್ತು, ನಾನೇ ಸರಿ ಮಾಡ್ತೀನಿ. ರೆಡಿನೇ ಆಗಿಲ್ವಲ್ಲ, ಕಾಲೇಜ್ ರಜವಾ ಹೇಗೆ? ಇವತ್ತು ನಮ್ಮ ಸೈನ್ಸ್ ಸರ್ ರಜೆ ಹಾಕಿದ್ದಾರೆ. ಸೆಕೆಂಡ್ ಪೀರಿಯಡ್ಗೆ ಕಾಲೇಜ್ ಹೋಗ್ತೀನಿ. ಅದಕ್ಕೆ ಇನ್ನೂ ರೆಡಿ ಆಗಿಲ್ಲ ತಾತ. ಒಂದು 5 ನಿಮಿಷದ ರಂಗೋಲಿ ಇಡ್ಬೇಕಂತೀಯಾ? ಪಕ್ಕದ ಮನೆ ರಾಧಾ ಆಂಟಿ ಇಲ್ವಾ, ಅವ್ರ ಮನೆ ನಾಯಿ ಚಿಟ್ಟು. ನನ್ನ ರಂಗೋಲಿ ಹಾಕೋದೇ ತಡ ಬಂದು
ನಿನ್ನ ರಂಗೋಲಿಗೆ ನಾನು ಬಾಡಿ ಗಾರ್ಡ್. ನೀವೇನು ಸುಮ್ಮನೆ ಬಾಡಿಗಾರ್ಡ್ ಆಗ್ಬೇಡಂತ. ನಾನು ಅಮ್ಮ ಗೊತ್ತಾಗ್ದಂಗೆ ಸಕ್ಕರೆ ಹಾಕಿ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡ್ಬರ್ತೀನಿ. ಸಕ್ಕರೆ ಕಾಫಿ ನೋಡವ್ವ, ಈ ಶುಗರ್ ಬಂದಾಗಿಂದನೂ ಆ ಸಕ್ಕರೆ ಕಾಫಿ ಕುಡಿದು ನಾಲಿಗೆಯನ್ನ ಮರಗೆಟ್ಟು ನೋಡು. ಒಸಿ ಸಕ್ಕರೆಯ ಮುಂದಾಗ ಹಾಕಿ, ಒಸಿ ಡಿಕಾಕ್ಸನ್ನು ಮುಂದಾಗ ಹಾಕಿ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ನಾನು ಕಾಯ್ಕೊಳ್ತೀನಿ. ಸರಿ ತಾತ. ರಂಗೋಲಿನೆಲ್ಲ ಕೆಡಿಸ್ಬಿಡ್ತಲ್ಲ. ಇವಾಗ ನಮ್ಮ ಮಗಳು ಬಂದ್ರೆ ಏನಾಗಿರೋದು? ಅವಳು ಹೊರದ್ರೊಳಗೆ ಹೇಗಾದ್ರೂ ಸರಿ ಮಾಡ್ಕೊಡ್ಬೇಕು. ಅದು ಎಲ್ಲಿಂದ ಬಂದಿದ್ದು ಆ ನಾಯಿ ಉಂಡದು ಒಂದು ಎಲ್ಲ ರಂಗೋಲಿ ಕಳಿಸಿದ್ರು ಓಡ್ಬಿಟ್ಟು ಕಣ. ನೋಡವ, ಈಗ ಪಕ್ಷ ಮುಂದಿನಪ್ಪ ಈ ನಾಲ್ಕೈದು ಏನಾದ್ರು ನೋಡ್ಕೊಂಡು ಇವಾಗ ಕಾಫಿ ಕೊಡು. ಕಾಫಿ ಕೊಡುವ ಎಷ್ಟೊತ್ತೋದು ಅವಾಗಿಂದ ಕಿರ್ಚ್ಕೊತಿದೀನಿ, ಕೇಳಿಸ್ತಿಲ್ವಾ ನಿಂಗೆ? ಅಮ್ಮ, ಡಿಸೆಂಬರ್ 25ನೇ ತಾರೀಕು ಸ್ಟೇಟ್ ಲೆವೆಲ್ ಡ್ಯಾನ್ಸ್ ಕಾಂಪಿಟೇಷನ್ ಇದೆ. ಅದ್ರ ಪ್ರೈಸ್ ಮನಿ 1 ಲಕ್ಷ ರೂಪಾಯಿ. ಹೋದ ವರ್ಷ ಸ್ವಲ್ಪ ದಿನ ಮಿಸ್ ಆಗುತ್ತೆ ಕಣಮ್ಮ. ಅದಕ್ಕೆ ಈ ವರ್ಷ ಹೆಂಗಾದ್ರೂ ಆ 1 ಲಕ್ಷ ರೂಪಾಯಿ ಪ್ರೈಸ್ ಮನಿನ ನಾನೇ ತಗೋಬೇಕು ಅಂತ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತೀನಿ. ಸುಮ್ಮನೆ ಏನೋ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದಾನೆ ಪಾಪ ಧ್ರುವ, ಚಿಕ್ಕ ಹುಡುಗ. ಪ್ರಾಕ್ಟೀಸ್ ಮಾಡ್ಲಿ ಬಿಡು. ನೀವು ಯಾವಾಗ ಡಿಸ್ಟರ್ಬ್ ಮಾಡ್ತೀಯಲ್ಲ? ನೀವು ಎಲ್ಲದಕ್ಕೂ ಮಧ್ಯ ಬಂದ್ಬಿಡ್ತೀರಲ್ಲ ನೀವು. ಲೇ ಕೋತಿ ಮುಂಡೆದೆ, ನೀನು ಈ ರೀತಿ ಕೋತಿ ತರ ಕುಣಿದ್ರೆ ನಿಂಗ್ ಸಿಗೋದು ಬರೀ 1 ಲಕ್ಷ ರೂಪಾಯಿ ಮಾತ್ರ. ನಾನು ಹೇಳ್ದಂಗೆ ನೀನ್ ಕೇಳಿದ್ರೆ 20 ಕೋಟಿ ಸಿಗುತ್ತೆ ನಿಂಗೆ, ಗೊತ್ತಾ? ಏನು 20 ಕೋಟಿನ? ಅದು ಹೆಂಗಮ್ಮ ಸಾಧ್ಯ? ನೋಡು ನಮ್ಮತ್ತಿಗೆ ಪುಷ್ಪ, ನನ್ನ ಮಾತು ಕೇಳು. ಅವರು ಪ್ರಾಕ್ಟೀಸ್ ಮಾಡ್ತಾರೆ, ಮಾಡ್ಕೊಳ್ಳಿ. ನೀನ್ ಯಾಕೆ ಡಿಸ್ಟರ್ಬ್ ಮಾಡ್ತೀಯಾ? ನೋಡಿ, ಪ್ರಾಕ್ಟೀಸ್ ಮಾಡು. ನೀವು ಸುಮ್ಮನೆ ಇದ್ರೆ ಸರಿ ಹೋಯ್ತು. ಎಲ್ಲದಕ್ಕೂ ಈ ತರ ಮಧ್ಯ ಮಾತಾಡ್ತಿದ್ರೆ ಊಟ ತಿಂಡಿ ಏನು ಕೊಡಲ್ಲ ನೋಡಿ. ಏನಾದ್ರು ಮಾಡ್ಕೊಳ್ಳಿ ಅಪ್ಪ. ಯಪ್ಪ ಊಟ ಇಲ್ಲ. ನೋಡೋದ್ರುವ ನಮ್ಮ ಅತ್ತಿಗೆ ವಿಶಾಲಾಕ್ಷಿ ತುಂಬಾ ಒಳ್ಳೆಯವಳು.
ನಮ್ಮಣ್ಣ ಮಂಜುನಾಥ ಸ್ವಲ್ಪನೂ ಸರಿ ಇಲ್ಲ. ಈಗ ಅವನು ಕೋಟ್ಯಾಧೀಶ್ವರ. ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ನನಗೂ ಅವನಿಗೂ ಮನಸ್ತಾಪ ಆಗಿ ಮಾತಾಡದೆ ಬಿಟ್ಬಿಟ್ಟಿದ್ದಾನೆ. ಈಗ ನಾವ್ ಹೇಗಾದ್ರೂ ಪ್ಲಾನ್ ಮಾಡಿ ಅವನ ಮನೆಗೆ ಹೋಗಿ ಇಷ್ಟು ಆಸ್ತಿನ ನಮ್ಮ ಹೆಸರಿಗೆ ಮಾಡಿಸ್ಕೊಬಿಟ್ರೆ ನೀನೇ ಕೋಟ್ಯಾಧೀಶ್ವರ ಗೊತ್ತಾ? ಅಮ್ಮ ಅದು ಹೆಂಗಮ್ಮ ಸಾಧ್ಯ? ಅವ್ರಿಗೆ ಆಗ್ಲೇ ಮಗಳಿದ್ದಾರಲ್ಲ ಪಲ್ಲವಿ, ಅವಳು ಇರ್ಬೇಕಾದ್ರೆ ಇವೆಲ್ಲ ಹೆಂಗ್ ಸಾಧ್ಯ? ಅಯ್ಯೋ ದಡ್ಡ, ಆ ಪಲ್ಲವಿ ಅವ್ರ ಸ್ವಂತ ಮಗಳಲ್ಲ ಕಣೋ. ಡಾಕ್ಟ್ರು ನಮ್ಮ ಅತ್ತಿಗೆಗೆ ಮಕ್ಕಳಾಗಲ್ಲ ಅಂದ್ಬಿಟ್ರು. ನಮ್ಮ ಅತ್ತಿಗೆ ಕೊರಗ್ತಾ ಇದ್ಲು. ಆಗ ನಮ್ಮ ಅಣ್ಣನ್ಗೆ ಹೇಳ್ದೆ, ನಿನ್ನೆ ದತ್ತು ತಗೊಂಡೋಗಿ ಸಾಕೋಣ ಅಂತ. ಆದ್ರೆ ನಮ್ಮ ಅಣ್ಣ ಸ್ವಂತ ಸಂಬಂಧದಲ್ಲಿ ದತ್ತು ಬೇಡ ಅಂತ ಯಾವುದೋ ಒಂದು ಹುಡುಗಿನ ತಗೊಬಂದು ಸಾಕೋತೀನಿ ಅಂತ ಯಾವುದೋ ಆಶ್ರಮಕ್ಕೆ ಹೋಗಿ ಆ ಪಲ್ಲವಿ ಹುಡುಗಿನ ದತ್ತು ತಗೊಬಂದು ಸಾಕೋಬಿಟ್ಟ. ಇಲ್ಲ ಅಂದಿದ್ರೆ ಆ ಮನೆಗೆ ನೀನೇ ಮಹಾರಾಜ ಗೊತ್ತಾ? ಅಮ್ಮ ಯಾಕಮ್ಮ ಇಷ್ಟು ವರ್ಷ ಇದ್ರು ನನಗೆ ಈ ವಿಷಯನ ನೀನು ಹೇಳಲೇ ಇಲ್ವಲ್ಲಮ್ಮ? ಅಯ್ಯೋ, ಹೇಳುವಂತ ಸಂದರ್ಭ ಬಂದಿರಲಿಲ್ಲ, ಅದಕ್ಕೆ ಹೇಳಿರ್ಲಿಲ್ಲ. ಈಗ ಹೇಳ್ತಿದ್ದೀನಿ, ಕೇಳು. ಅಮ್ಮ ನನ್ಗೊಂದು ಒಳ್ಳೆ ಐಡಿಯಾ ಬಂತಮ್ಮ. ಏನಪ್ಪ ಅದು? ಆ ಪಲ್ಲವಿನ ನಾನೇ ಮದುವೆ ಆಗ್ಬಿಟ್ರೆ ಎಲ್ಲ ಆಗ್ತಿರೋ ನನಗೆ ಅಲ್ವಲ್ಲಮ್ಮ? ಅಯ್ಯೋ ಕೋತಿ ನನ್ನ ಮಗನೇ, ಎಲ್ಲೋಗುತ್ತೆ ನೀನ್ ಕೋತಿ ಬುದ್ಧಿ. ನಾವು ಆ ಪಲ್ಲವಿನ ಹೋಗಿ ಹೋಗಿ ಅಬ್ಬೆ ಪಾರಿ ಪಲ್ಲವಿನ ಯಾರಾದ್ರೂ ಮದುವೆ ಆಗ್ತಾರೇನೋ? ಆ ಪಲ್ಲವಿನ ಆ ಮನೆ ಬಿಟ್ಟು ಓಡಿಸ್ಬೇಕು. ಇಷ್ಟು ಆಸ್ತಿನ ನಮ್ಮ ಹೆಸರಿಗೆ ಮಾಡ್ಕೋಬೇಕು, ಗೊತ್ತಾಯ್ತಾ? ಹಾಗಾದ್ರೆ ನನ್ನ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಕ್ಯಾನ್ಸಲ್. ಇನ್ನು ಮೇಲೆ ಏನಿದ್ರು ಮೈ ಏಮ್ ಇಸ್ ಓನ್ಲಿ 20 crore rupees. ಶಬಾಷ್ ಮಗನೇ ಶಬಾಷ್. ನಾಳೆನೇ ನಮ್ಮ ಅಣ್ಣನ ಮನೆಗೆ ಹೋಗೋಣ. ನಮ್ಮ ಅತ್ತಿಗೆ ವಿಶಾಲಾಕ್ಷಿನ ಹಿಂಗಾದ್ರೂ ಮಾಡಿ ನಮ್ಮ ಕಡೆ ಹೇಳ್ಕೊಳ್ಳೋಣ. ಇಷ್ಟು ಆಸ್ತಿನ ನಮ್ಮ ಹೆಸರು ಬರಂಗ್ ಮಾಡ್ಕೊಳ್ಳೋಣ. ಏನಂತೀಯ? ಇನ್ನು ಏನ್ರಿ ನಿಂತಿದ್ದೀರಾ ಹಿಂಗೆ ನೋಡ್ಬೋದಾ? ನಡೀರಿ, ರೆಡಿಯಾಗಿ ಹೋಗೋಣಂತೆ ನಮ್ಮ ಅಣ್ಣನ ಮನೆಗೆ. ಅಮ್ಮ, ಆ 20 crores ನಂದೆ, ಆ 20 crores ನಂದೆ. ಯಾರೈತಿ ಸೋಮೆ ಸೋಮು ಏನು ಅವ್ನು ಮಾಡ್ತಾನೆ? ಟೈಮ್ ಆಯ್ತು ಕಡೆ. ಪಲ್ಲವಿ ನೀನು ಬಾಮ್ಮ, ನಾನು ಕಾಲೇಜ್ ಬಿಟ್ಟು ನಾನು ಆಫೀಸ್ ಹೋಗ್ತೀನಿ. ಸ್ವಲ್ಪ ಇರಿ. ತಿಂಡಿ ತಿಂದ್ರ ಅಂದ್ರೆ ಆಯ್ತು. ನಾನು ಪೂಜೆಗೆ ಅಂತ ಹೂವು ಕಿತ್ಕೊಂಡು ಬರಕ್ಕೆ ಹಿಂದೆಗಡೆ ಹೋಗಿದ್ದೆ. ನಿಮ್ಮನ್ನ ಸರಿಯಾಗಿ ಗಮನಿಸಕ್ಕೆ ಆಗ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಡಿ. ನನಗೆ ಹೀಗೆ ಕಾಲ್ಬೇಕು ಆಳ್ ಬಂದು ಅವ್ರು ನಾನು ನೋಡ್ತಾರೆ. ನೀ ಯಾಕೆ ನೋಡ್ತೀಯ ಬಿಡೆ? ಏನು ಅಂದ್ರೆ ನೀವು ತಾನೇ ಇಷ್ಟು ದೊಡ್ಡ ಮನೆ ಕೆಲಸನೆಲ್ಲ ನಿನ್ನೊಬ್ಬಳಿಗೆ ಮಾಡಕ್ಕಾಗಲ್ಲ ಅಂತ ಆಳು ಕಾಳನ್ನ ನೀವು ತಾನೇ ಕರ್ಕೊಂಡು ಬಂದ್ರಿ. ಈಗ ನನ್ನೇ ದೂರ್ತೀರಾ? ಸರಿ, ಕಾಫಿ ಕುಡಿದ್ರಾ? ಅಂದಾಗೆ ಪಲ್ಲವಿನ ಸ್ವಲ್ಪ ಬೇಗ ರೆಡಿ ಮಾಡೋದು. ರೆಡಿಯಾಗಿದ್ದಲ್ಲ ಬರ್ತೀನಿ. ಅಪ್ಪ ತಿಂಡಿ ಆಯ್ತಾ? ಆಯ್ತಪ್ಪ, ಆಫೀಸ್ಗೆ ಹೊಟ್ಟೆಪ್ಪ ನಿಂದಾಯ್ತಪ್ಪ. ನೋಡು, ನಂದು BP ಶುಗರ್ ಮಾತ್ರ ಎಲ್ಲ ಮುಗಿದೋಗಿದೆ. ನೀನು ಸಂಜೆ ಆಫೀಸಿಂದ ಬರುವಾಗ BP ಶುಗರ್ ಮಾತ್ರ ಎರಡು ತಂದ. ಆಯ್ತಪ್ಪ. ಏನು ಅಂದ್ರೆ ಮಾವನವರು ದುಡ್ಡನ್ನ ಕೊಟ್ಟ ತಕ್ಷಣ ಇಸ್ಕೊತಾ ಇದ್ದೀರಲ್ಲ, ಬಾಯಿ ಮಾತಾದ್ರು ಬೇಡಪ್ಪ ಅಂತ ಹೇಳ್ಬಾರ್ದ? ನಮ್ಮ ತಂದೆ ಯಾವತ್ತಾದ್ರೂ ನನ್ನ ದುಡ್ಡು ಕೇಳಿದ್ದಾರೆ, ಇಲ್ಲ ಯಾವತ್ತಾದ್ರೆ
ಅವ್ರು ನಂದು ಕೈಯಿಂದ ದುಡ್ಡಿಸ್ಕೊಂಡು ಖರ್ಚು ಮಾಡಿದ್ರು ಕಡೆ ನಮ್ಮ ತಂದೆ ಯಾವತ್ತೇ ಕೊಡೋ ಕೈ, ನಂದು ತಗೊಳ್ಳೋ ಕೈ. ಅದರಲ್ಲಿರೋ ಸಂತೋಷ ಬೇರೆ ಇದ್ದಾರೆ. ನನ್ಗೆ ಹಳೆ ನೆನಪೆಲ್ಲ ಬರ್ತದೆ. ನೋಡು, ಅವ್ರು ಎಷ್ಟೇ ಮಾಡಿದ್ರು ಒಳ್ಳೇದು. ನನ್ನ ತಂದೆ ಯಾರು ಗೊತ್ತಾ? ನನ್ನ ತಂದೆ ಸ್ವಾಭಿಮಾನ ನನ್ನ ತಂದೆ. ಇದು ನಿನಗೆ ತಿಳಿದಿರೋ ವಿಷಯ ಏನಲ್ಲ ಬಿಡು. ಹೌದು ಅಂದ್ರೆ ನನಗೆ ಗೊತ್ತಿದೆ ಮಾವನವರು ಎಷ್ಟು ಸ್ವಾಭಿಮಾನಿ ಅಂತ. ಏನಪ್ಪ ಚೆನ್ನಾಗಿದ್ದೀರಪ್ಪ? ಏನು ಬಹಳ ವರ್ಷದ ಮೇಲೆ ಆ ಗಂಡನ ಮಗನ ಕರ್ಕೊಂಡು ಸವಾರಿ ನಮ್ಮನೆ ಕಡೆ ಕೊಂಡ್ಬಿಟ್ಟಿದೆಯಲ್ಲ. ಹೌದು ಅಪ್ಪ, ನಿಮ್ಮನ್ನೆಲ್ಲ ನೋಡೋಕಾಯ್ತು. 4 ದಿವಸ ಇದ್ದೋಗೋಣ ಅಂತ ಬಂದ್ವು ಅಪ್ಪ. ಅಣ್ಣ ಅಣ್ಣ ಚೆನ್ನಾಗಿದೆಯಣ್ಣ? ಅಲ್ಲ ನಿನ್ಗಂತೂ ಒಬ್ಬ ತಂಗಿ ಇದ್ದಾಳೆ ಅನ್ನೋದೇ ಬಂದ್ಬಿಟ್ಟಿದ್ಯಾ. ನಿನ್ ನೋಡೋಕ್ಕಾಗಿ ನಾನೇ ಬಂದೆ ಅಣ್ಣ. ನೋಡು, ಈಗ ಆಫೀಸ್ ಟೈಮ್ ಆಗಿ ನಾ ಸಂಜೆ ಬಂದು ಮಾತಾಡ್ತೀನಿ. ಹುಷಾರು, ಏನು ಸೌಕರ್ಯ ಮಾಡ್ಬೇಡಿ. ಅಲ್ಲವೇ ನೀನು ಬಾ, ನಿನ್ನ ಕಾರ್ ಪಲ್ಲವಿ, ಏನು ಚೆನ್ನಾಗಿದೆಯಾ? ಹೂವತ್ತೆ ಚೆನ್ನಾಗಿದ್ದೀನಿ. ನೀವು? ಚೆನ್ನಾಗಿದ್ದೀನಿ. ಏನು ಓದ್ತಿದ್ಯಾ ಇವಾಗ? ನಾನು BE ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಓದ್ತಿದ್ದೀನಿ ಅತ್ತೆ. ಏನು ಕಾಲೇಜ್ಗೆ ಹೋಗ್ತಾ ಇದೆಯಾ? ಹೌದು ಅತ್ತೆ. ಸರಿ ಹೋಗು, ಸಂಜೆ ಮಾತಾಡ್ತೀನಿ. ಸರಿ ಅತ್ತೆ. ಅಮ್ಮ ಬಾಯಮ್ಮ. ಅಮ್ಮ ಜೋಪಾನ ಮಗಳೇ, ಹುಷಾರು. ತಾತ ಬರ್ತೀನಿ ತಾತ. ನನಗೆ ಹೊರಗಡೆ ಒಂದು ಸ್ವಲ್ಪ ಕೆಲಸ ಇದೆ, ಮಕ್ಕಳು ಬರ್ತೀನಿ. ಮನೆ ಕಡೆ ಜೋಪಾನ. ಆಗ್ಲಿ ಮಾವಯ್ಯ. ನನಗೆ ನಮ್ಮ ಅವಸ್ಥೆ ಏನಿಲ್ಲ. ನನ್ನ ತವ್ರ ಮನೆಗೆ ಬಂದಿದ್ದ ಖುಷಿಲಿ ನಮ್ಮ ಅತ್ತೆ ಜೊತೆ ಮಾತಾಡೋದೇ ಹಾಕ್ಬಿಟ್ಟಿದ್ದೀನಿ. ಅದಕ್ಕೆ ಚೆನ್ನಾಗಿದ್ದೀರ? ಅದಕ್ಕೆ ಮುಂದಮ್ಮ ನಾನು ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದೀಯಮ್ಮ? ಅದಕ್ಕೆ ಚೆನ್ನಾಗಿದ್ದೀನಿ ಅಂದಂಗೆ ನಮ್ಮ ಅಣ್ಣನು ನಮ್ಮ ಅಪ್ಪನು ನಿಮ್ಮನ್ನ ಹೇಗೆ ನೋಡ್ಕೊಂಡಿದ್ದಾರೆ? ಅದಕ್ಕೆ ಅಯ್ಯೋ, ನನಗೆ ನಮ್ಮ ಕಡಿಮೆ ಈ ಮನೆಯಲ್ಲಿ ಕೈಗೊಬ್ರು ಕಾಲ್ಗೊಬ್ರು ಕಾಲ್ದಲ್ಲಿರುವಾಗ ದೇವ್ರಂತ ನನ್ನ ಮಾವ, ಚಿನ್ನದಂತ ನನ್ನ ಗಂಡ, ಈ ಮನೆಯಲ್ಲಿ ಮಹಾರಾಣಿ ಮಹಾರಾಣಿ ತರ ಇದ್ದೀನಮ್ಮ. ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಏನೋ ಈ ಮನೆಗೆ ಸೊಸೆಯಾಗಿ ಬರೋಕೆ. ನಾನು ತುಂಬಾ ಚೆನ್ನಾಗಿದ್ದೀನಮ್ಮ. ಹೌದು ಅದಕ್ಕೆ ನಿಜವಾಗ್ಲೂ ನೀವು ಪುಣ್ಯ ಮಾಡಿದ್ರಿ ಬಿಡಿ. ಅಂದಂಗೆ ನೀವು ಸಾಕೊಂಡಿದ್ರಲ್ಲ ಹುಡುಗಿ ಪಲ್ಲವಿ, ಹೇಗಿದ್ದಾರೆ ಅದಕ್ಕೆ? ಅಯ್ಯೋ, ಹಾಗೆಲ್ಲ ಹೇಳ್ಬೇಡಮ್ಮ. ಅವಳು ನನ್ನ ಮಗಳು ಚಿನ್ನಂತ ಮಗಳು. ಅವಳ ಬಗ್ಗೆ ನೀನು ಹಂಗೆಲ್ಲ ಹೇಳ್ಬೇಡ. ನೋಡು, ಈ ಮನೆಯಲ್ಲಿ ಇಷ್ಟೊಂದೆಲ್ಲ ಆಳು ಕಾಳುಗಳಿದ್ರೂ ಕೂಡ ನನ್ನ ಮಗಳು ಕಸ ಗುಡಿಸ್ತಾಳೆ, ಪಾತ್ರೆ ತೊಳಿತಾಳೆ, ಬಟ್ಟೆ ಒಗಿತಾಳೆ. ಇಷ್ಟೆಲ್ಲ ಮಾಡಿದ್ರು ಕೂಡ ನಿಮ್ಮಪ್ಪನ ನಿಮ್ಮ ಅಣ್ಣನ ನನ್ನ ಮಗು ತರ ನೋಡ್ಕೊಂಡಿದ್ದಾಳಮ್ಮ. ನೋಡು, ನೀನು ತುಂಬಾ ದೂರದಿಂದ ಬಂದಿದೆಯಲ್ಲ, ದಣವಾಗಿದೆ ಅಂತ ಕಾಡುತ್ತೆ. ಹೊಟ್ಟೆ ಹಸಿವಾಗಿರ್ಬೋದು, ತಿನ್ನಕ್ಕೆ ಏನಾದರೂ ಕೊಡ್ತೀನಿ ಬಾ. ಹೌದು ಅದಕ್ಕೆ ನನ್ನ ತವ್ರ ಮನೆ ಬರೋ ಖುಷಿಗೆ ತಿಂಡಿ ತಿನ್ನೋದೇ ಮರ್ತ್ಬಿಟ್ಟಿದ್ದೀನಿ. ಅಂದಂಗೆ ಏನ್ ತಿಂಡಿ ಮಾಡಿದ್ದೀರಾ ಅದಕ್ಕೆ? ತಿಂಡಿ ಬರುವಾಗ ಏನು ಮೈಲಾರಿ ಹೋಟ್ಲಲ್ಲಿ ಬೆಣ್ಣೆ ದೋಸೆನಾ? ಬೆಣ್ಣೆ ದೋಸೆ? ಅಯ್ಯೋ ಅದಕ್ಕೆ ಬೆಣ್ಣೆ ದೋಸೆ ತಿನ್ನೋಣ ಅನ್ಕೊಂಡು, ಆದ್ರೆ ನಿಮ್ ಕೈ ರುಚಿ ನೋಡಿ ಬಹಳ ದಿವಸ ಆಗಿತ್ತು ನೋಡಿ, ಇಲ್ಲೇ ತಿನ್ನೋಣ ಅಂತ ಬಂದ್ಬಿಟ್ಟು ಅದಕ್ಕೆ. ಓ ಆಗ ನಿರ್ತಿ ನೀವು ಎಲ್ಲದಕ್ಕೂ ಬಂದ್ಬಿಡ್ತಾರೆ. ಸರಿ ತಿಂಡಿಗೆ ಅಂತ ಟೊಮೆಟೊ ಬಾತನು ಕಾಯಿ ಚಟ್ನಿನೂ ಮಾಡಿದ್ದೀನಿ. ತಿನ್ನೋರಂತೆ ಕೈಕಾಲು ತೊಳ್ಕೊಂಡು ಬನ್ನಿ. ಆಯ್ತು ಅದಕ್ಕೆ. ನಿಮ್ಗೆ ಗೊತ್ತಿರೋ ಕನ್ನಂಬಾಡಿ ಕಟ್ಟೆನೇ ಅದು ಕನ್ನಂಬಾಡಿ ಕಟ್ಟೆ ಅಲ್ಲ ಕಣಪ್ಪ.
ನಯಾಗ್ರಾ ಫಾಲ್ಸ್. ಮಗನೇ ತುಂಬಾ ಸರಿಯಾಗಿ ಹೇಳಿದೆ. ನನ್ನ ಹೊಟ್ಟೆನ ನಯಾಗ್ರಾ ಫಾಲ್ಸ್ ಅಂತೀರಾ? ಬನ್ನಿ, ಏ, ಬನ್ನಿ, ಬನ್ನಿ. ನನ್ನ ಮಗ ತಿಳಿಯೋದಕ್ಕೆ ತಿಳಿಯುತ್ತೆ. ಅಯ್ಯೋ ಬಿಡ, ನನ್ನ ಮಗ ತಿಳಿಬೇಕು. ಅಪ್ಪ ಊಟ ಆಯ್ತಪ್ಪ? ಹಾ ಆಯ್ತಪ್ಪ. ಅಪ್ಪ ನನಗೆ KPL ಕಂಪ್ನಿಗೆ ಒಂದು ಟೆಂಡರ್ ಸಿಕ್ಕಿದೆ. ಅದೇನಾದ್ರು ಸಕ್ಸಸ್ ಆಗ್ಬಿಟ್ರೆ ಆಗ ನೀವು 1 ಕೋಟಿ ಲಾಭ ಸಿಗುತ್ತೆ. ಅದನ್ನ ನನ್ನ ವರ್ಕರ್ಸ್ಗೆ ಬೋನಸ್ ಕೊಡೋಣ ಅಂತೀವಿ. ಸಂತೋಷ ಕಣಪ್ಪ. ಆದರೆ ಈ KPL ಕಂಪನಿ ಅನ್ನೋದು ದುಡ್ಡು ಕಾಸು ನಿಮಗೆ ಆಗಬಾರ್ದು, ಸರಿಗಿಲ್ಲ ಅಂತ ಕೇಳ್ಕೊಟ್ಟಿದ್ದೀನಲ್ಲ. ಹೌದಪ್ಪ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು. ಈಗ ಅದು ಟೆಂಡರ್ ಆದ್ಮೇಲೆ ಅದು ಅಗ್ರಿಮೆಂಟ್ ಆದ್ಮೇಲೆ 50% ಕೊಡ್ತಾರಂತೆ. ಏನು ಜೋಪಾನ. ಹಾಗೆ ಅವರೇ ಏನೋ ಕೋಟಿ ಅಂತ ಐತಿಲ್ಲಪ್ಪ ಅವರೇ. ನಾನು ಸ್ವಲ್ಪ ಎಲ್ಲ ನೆನ್ಪು ಮಾಡಕ್ ಬರಲ್ಲ ಅವರೇ. ಶಿವಸ್ವಾಮಿ ಊಟ ಮಾಡಿದೆ. ಇವತ್ತು ಅಮಾವಾಸ್ಯೆ ಅಂತ ಗೊತ್ತಿಲ್ವಾ? ಅಲ್ಲಿ ಸುತ್ತಲೇ ತೆಪ್ಪುವ ಮರುಳು. ಅವರೇ ಇವತ್ತು ಅಮಾವಾಸ್ಯೆನಪ್ಪ ಅವರೇ. ಇವಪ್ಪ ಅಮಾವಾಸ್ಯೆ ಭಯ ಆಯ್ತಿದ್ದಲ್ಲಪ್ಪ ಅವರೇ. ಇವಪ್ಪ ನಾವು ಮಲ್ಲಿಕತ್ತಿನಪ್ಪ, ನಿಮ್ಮ ಸಮಸ್ಯೆಗೆ ಬರಲ್ಲ. ನೋಡಪ್ಪ, ಅಮಾವಾಸ್ಯೆ ಅಂದ್ರೆ ಈ ನಮ್ಮ ಮನೇಲಿ ಇವಾಗ ಗೋಡೆಗಳಿಗೆಲ್ಲ ಕಿವಿ ಬಂದ್ಬಿಟ್ಟಿದೆ. ಈಗ ನೀವು ಹೋಗಿ ಮಲ್ಕೋ, ಮುಂದಿನ ವಿಚಾರನ ಬೆಳಗ್ಗೆ ಮಾತಾಡೋದು. ಆಯ್ತಪ್ಪ. ಏನ್ರಿ ಅದು ಕೋಟಿ ಕೋಟಿ ಅಂತ ಮಾತಾಡ್ತಿದ್ದೀರಲ್ಲ, ಇಲ್ಲಿಟ್ಟಿದಾರಂತೆ ಕೋಟಿನ? ನಿಮ್ ಕೋಟಿ ಬಂದ ಹಾಳಾಗಲ್ಲ ಕಣೆ. ಇವತ್ತು ಅಮಾವಾಸ್ಯೆ ನಾನು ಮೊದಲೇ ಹೇಳ್ಬಾರ್ದೇನೆ. ನನಗೆ ಅಮಾವಾಸ್ಯೆ ಮೊದಲೇ ಭಯ ಆಗ್ತದೆ. ತಿಂಗಳು ಬರ ಯಪ್ಪ ನೀವೇನಾರು ಮಾಡ್ಕೊಳ್ಳಿಯಪ್ಪ. ನಾನು ಇವತ್ತು ಹೋಗಿ ಮಲ್ಕೊಂಡ್ಬಿಡ್ತೀನಿ. ಈ ಆಟಕ್ಕೂ ನಾನು ಇಲ್ಲಪ್ಪ. ಅಮಾವಾಸ್ಯೆ ಬಂದು ಹೇಳಿದ್ದಾರೆ. ಯಪ್ಪ ಈ ಎದುರು ಕುಕ್ಕಿ ನಂಬ್ಕೊಂಡ್ರೆ ನನಗೆ ಚಂಬೇ ಗತಿ. ಅಮ್ಮ, ನಾವು ಇಲ್ಲಿಗೆ ಬಂದು ಆಗ್ಲೇ 3 ದಿನ ಆಗ್ತಾ ಇದೆ. ಬಂದಾಗಿಂದ ಬರೀ ಟಿವಿ ನೋಡು, ತಿನ್ನು, ಮಲಗು ಇಷ್ಟೇ ಆಯ್ತಲ್ಲಮ್ಮ. ಯಾವಾಗಮ್ಮ ನಾನು ಕೋಟ್ಯಾಧೀಶ್ವರ ಆಗೋದು? ಸ್ವಲ್ಪ ತಡ್ಕೊಳ್ಳೋ. ಯಾಕೆ ಈ ತರ ಆತ್ರ ಬಿಟ್ಟು ಆಂಜನೇಯನ್ ತರ ಆಡ್ತೀಯ? ಸ್ವಲ್ಪ ತಡಿ, ನಾನು ಏನು ಅನ್ನೋದನ್ನ ತೋರಿಸ್ತೀನಿ. ಅಲ್ಲ, ನಾನು ಹೇಳ್ತೀನಿ. ಈಗ ನಾನು ಸ್ವಲ್ಪ ಕೋಪ್ರೇಟ್, ಅಪ್ಪ ಮಗ ಇಬ್ರು ಕೋಪ್ರೇಟೇ ಮಾಡೋದಿಲ್ಲ. ಸ್ವಲ್ಪ ತಡಿ ಅಮ್ಮ. ಇನ್ನ 1 ವಾರ ನಾನು ಇಲ್ಲೇ ಇರ್ತೀನಿ. ನೀನ್ ಏನ್ ಮಾಡ್ಬೇಕು ಅನ್ಕೊಂಡ್ ಬಂದಿದ್ಯೋ ಆ ಕೆಲ್ಸನ ಮಾಡು. ನೀನೇನಾದ್ರೂ ಆ ಕೆಲ್ಸ ಮಾಡ್ಲಿಲ್ಲ ಅಂದ್ರೆ ನಾನು ಡ್ಯಾನ್ಸ್ ಕಾಂಪಿಟೇಷನ್ಗಾದ್ರೂ ಹೋಗ್ತೀನಿ. ಎಲ್ಲ ಹಾಳು ಮಾಡಿದೆ. ಅಪ್ಪ ಮಗ ಇಬ್ರು ವೇಸ್ಟ್ ಬಾಡಿಗಳು, ಸ್ವಲ್ಪನೂ ಕೋಪರೇಟ್ ಮಾಡೋದಿಲ್ಲ. ಇರ್ಲಿ, ನಾನೇ ಆಟಾಡೋಕೆ ಇಳಿತೀನಿ. ನಾನು ಏನು ಅನ್ನೋದನ್ನ ತೋರಿಸ್ತೀನಿ.
ಕಾಲೇಜು ಕೋಯೆಡ್ಡ? ಹೌದು ಅತ್ತೆ. ಏನು ಹೇಳು, ನಿನ್ ಫ್ರೆಂಡ್ಸ್ ಹೆಸರುಗಳು ಹೇಳಿ ನೋಡೋಣ. ನನ್ನ ಫ್ರೆಂಡ್ಸಾ ಮೇಘನ, ಗಗನ, ನಯನ ಮತ್ತೆ ಸೌಮ್ಯ, ಪ್ರೇಕ್ಷ ಅತ್ತೆ. ಇವ್ರೇ 5 besties ಅತ್ತೆ. ಏನು ಹುಡುಗರು ಯಾರನ್ನು ಫ್ರೆಂಡ್ಸ್ ಮಾಡ್ಕೊಂಡಿಲ್ವಾ? ಹುಡುಗರ? ಇಲ್ಲಪ್ಪ. ಸರಿ ಅತ್ತೆ, ನನಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಆಯ್ತಾಯ್ತು, ಹೋಗು. ಅಮ್ಮ, ಬಾಯ್ ಅಮ್ಮ. ಪಲ್ಲವಿ ಕಾಲೇಜ್ಗೆ ಹೋದ್ಲಾ? ಹೌದು ಅದಕ್ಕೆ ಈಗ ಜಸ್ಟ್ ಹೋದ್ಲು. ಪುಷ್ಪ, ಟೈಮ್ ಆಗಿದೆಯಲ್ಲಮ್ಮ, ಬಾ ತಿಂಡಿ ತಿನ್ನು. ಅಯ್ಯೋ ಅದಕ್ಕೆ ನಿಮ್ಮ ಮಗಳ ಆಡಿದ ಮಾತು ಕೇಳಿ ನನಗೆ ತಿಂಡಿನೇ ಸೇರ್ತಿಲ್ಲ ಅದಕ್ಕೆ. ಯಾಕೆ, ಅಂಥದ್ದೇನಾಯ್ತು? ನಾನು ಹೇಳಿದ್ರೆ ನೀವು ನಂಬಲ್ಲ. ಫಸ್ಟ್ ಏನು ಅಂತ? ನಾನೂ ನಂಬಲಿಲ್ಲ ಅದಕ್ಕೆ. ಅಲ್ಲ, ಏನು ಅಂತ ಸ್ವಲ್ಪ ಬಿಡಿಸಿ ಹೇಳಬಾರ್ದ? ಅಯ್ಯೋ ಅದಕ್ಕೆ ನಿಮ್ಮ ಪ್ರೀತಿ ಮಗಳು ಪಲ್ಲವಿ ಯಾರನ್ನೋ ಪ್ರೀತಿ ಮಾಡಿದಾಳಂತೆ. ಅವಳನ್ನೇ ಮದುವೆ ಆಗ್ಬೇಕು ಅಂತಾನೂ ಇದ್ದಾಳಂತೆ. ಇದನ್ನೆಲ್ಲ ನಮ್ಮ ಅಪ್ಪ ಅಮ್ಮನ ಹತ್ರ ಹೇಳಕ್ಕಾಗಲ್ಲ, ನೀವೇ ಹೇಳಿ ಮದುವೆ ಮಾಡಿಸಿ ಅಂತ ಅಂದ್ರು. ನಾನು ಇಲ್ಲಪ್ಪ, ನನ್ನ ಕಡೆ ಅವೆಲ್ಲ ಆಗಲ್ಲಪ್ಪ ಅಂತ ಅಂದೆ. ಅದಕ್ಕೆ ಹೇಗಾದ್ರೂ ಮಾಡಿ ನಮ್ಮ ಅಪ್ಪ ಅಮ್ಮನ ಒಪ್ಪಿಸಿ ಮದುವೆ ಮಾಡಿಸಿ ಅಂತ ಬೇಡ್ಕೊಂಡ್ಲು. ನೋಡು ಪಲ್ಲವಿ, ಆ ಥರದ ಹುಡುಗಿ ಅಲ್ಲ ನೀನು. ಅವಳ ಬಗ್ಗೆ ಏನೇನೋ ಮಾತಾಡಬೇಡ. ಅವಳು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಮಗಳನ್ನ ನಾನು ಸಾಕಿ ಬೆಳೆಸಿದ್ದೀನಿ. ಅವಳಿಗೆ ಒಳ್ಳೆ ನಡೆ ನುಡಿ, ಒಳ್ಳೆ ಸಂಸ್ಕಾರನ ನಾನು ಕಲಿಸಿದ್ದೀನಿ. ಅವಳಿಗೆ ಯಾರ ಹತ್ರ ಹೇಗೆ ಮಾತಾಡಬೇಕು, ಹೇಗೆ ನಡ್ಕೋಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ನೀನು ಅವಳ ಬಗ್ಗೆ ಈ ಥರ ಎಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ. ಹೋಗಿ ತಿಂಡಿ ತಿನ್ನು. ಅಯ್ಯೋ ಅತ್ತಿಗೆ, ನನಗೆ ನಿಮ್ಮ ಮಗಳು ಕಂಡ್ರೆ ಹೊಟ್ಟೆ ಉರಿನೇ. ಹಿಂಗೇನೆ ನಮ್ಮ ಮನೆ ಹತ್ರ ಒಬ್ರು ಮಕ್ಕಳಿಲ್ಲ ಅಂತೇಳಿ ಯಾವುದೋ ಒಂದು ಹುಡುಗಿನ ದತ್ತು ತಗೋ ಬಂದ್ರು. ಆ ಹುಡುಗಿ ದೊಡ್ಡವಳಾಗಿ ಯಾವುದೋ ಒಂದು ಹುಡುಗನ ಜೊತೆ ಮನೇಲಿರೋ ದುಡ್ಡು ಒಡವೆ ಎಲ್ಲಾನು ಎತ್ಕೊಂಡು ಹೋಗ್ಬಿಟ್ಲು. ಇದನ್ನೆಲ್ಲ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ ಅಂತ ಅವ್ರ ಅಪ್ಪ ಅಮ್ಮ ಹೋದ್ರೆ ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟು ಜೈಲಿಗೆ ಹಾಕ್ಸ್ಬಿಟ್ಲು. ಅಲ್ಲ ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಇದೇ ತರ ನಮ್ಮ ಅಣ್ಣನ್ನು ಅವಳು ಜೈಲಿಗೆ ಹಾಕ್ಸಲ್ಲ ಅನ್ನೋದಕ್ಕೆ ಏನಕ್ಕೆ ಗ್ಯಾರಂಟಿ? ಅಲ್ಲ ಯಾರ್ಯಾರು ಬಿಟ್ಟಿರ್ತಾವೋ ಏನು, ಎಲ್ಲ ಹೋಗುತ್ತೆ ದರಿದ್ರ ಬುದ್ಧಿ. ಏನ ಚೇಂಬರ್ಸ್ ಆಫ್ ಕಾಮರ್ಸ್ ಮೀಟಿಂಗ್ ಇದೆ ಇವತ್ತು, ಸ್ವಲ್ಪ ಬೇಗ ಹೋಗ್ಬೇಕು ಕಣೆ. ವಿಶಾಲು, ಏನಾಯ್ತು? ಯಾಕೆ ಈ ತರ ಇದೆಯಾ? ಏನು ಅಂದ್ರೆ, ಏನೇ ನಾನು ಇದುವರೆಗೂ ನಿಮ್ಮನ್ನೇನು ಕೇಳಿಲ್ಲ ಅಂದ್ರೆ, ಆದ್ರೆ ಈ ದಿನ ಒಂದ್ ಮಾತು ಕೇಳ್ತೀನಿ, ನಡ್ಸ್ಕೊಳ್ಳಿ ಅಂದ್ರೆ. ಇಷ್ಟು ದಿನ ನಿನ್ನ ಯಾವ್ದಾದ್ರು ಕೇಳೋ ತರ ಆಯ್ತು, ನಿಶ್ಚಯ ತರನೇ ಆಗಿದೆ. ಅದು ಏನ್ ಕೇಳು? ಏನು ಅಂದ್ರೆ, ನನಗೆ ನೀವು ಮುಖ್ಯ, ನಿಮ್ಮ ಗೌರವ ಮುಖ್ಯ. ಅಲ್ಲ, ಈಗ ನನಗೆ ಏನಾಗಿದೆ? ನನ್ನ ಗೌರವಕ್ಕೆ ಏನ್ ಧಕ್ಕೆ ಆಗಿದೆಯೇ? ಹಾಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಿಮ್ಗೇನಾದ್ರೂ ಆದ್ರೆ ನಾನು ಜೀವಿಸಹಿತ ಬದುಕಿರಲ್ಲ. ಏನು ಅಂತ ಹೇಳಿ. ನೋಡಿ,
ಪಲ್ಲವಿ ನಮಗೆ ಮಕ್ಕಳಿಲ್ಲ ಅನ್ನೋ ಕೊರಗನ ನೀಗಿಸಿದಾಳೆ. ಹೌದಲ್ವಾ? ಅವಳಿಗೆ ಅನ್ಯಾಯ ಮಾಡೋದ್ ಬೇಡಿ ಅಂದ್ರೆ ಅವಳು ಏನ್ ಕೇಳ್ತಾಳೆ ಎಲ್ಲ ಕೊಡೋಣ, ದುಡ್ಡು ಕಾಸು ಒಡವೆ ವಸ್ತ್ರ ಎಲ್ಲ ಕೊಡೋಣ ಅಂದ್ರೆ, ಆದ್ರೆ ಏನೇ ಆದ್ರೆ ಅಂದ್ರೆ ಆದ್ರೆ ಅವಳನ್ನ ನಮ್ ಜೊತೆ ಇಟ್ಕೊಳ್ಳೋದ್ ಬೇಡ. ವಿಶಾಲ ಎಂತ ಮಾತಾಡ್ತಿದೀಯ? ಅವಳ 3 ತಿಂಗಳು ಮಗು ಇದ್ದಾಗ ದತ್ತು ತಗೊಂಡು ಬಳ್ಳಿಯಿಂದ ಎಲ್ಲರೂ ಕಳಿಸಿದ್ವಲೆ. ಈ ದಿನ ಆ ಎಮ್ಮನ್ನು ಬಳ್ಳಿನ ಕಿತ್ತಾಕೋತಾರ ಹೇಳ್ತೇನೆ. ಯಾಕೆ? ಏನಾಗಿದೆಯಾ ನಿನಗೆ? ಯಾರಾದ್ರೂ ಏನಾದ್ರು ಹೇಳ್ಕೊಟ್ರೇನೆ? ನನ್ನ ತಂಗಿ ಏನಾದ್ರು ಹೇಳಿದ್ದೇನೆ? ಏನು ಅಂದ್ರೆ ನೀವು ಅದೆಲ್ಲ ನನ್ನನ್ನ ಕೇಳಬಾರ್ದು. ನೋಡಿ, ನನಗೆ ನೀವು ಮುಖ್ಯ, ಈ ಮನೆ ಗೌರವ ಮುಖ್ಯ. ನೀವು ಮಾಡಿರೋ ಆ ದತ್ತು ಪತ್ರನ ರದ್ದುಪಡಿಸಬೇಕು ಅಂದ್ರೆ ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ವಿಶಾಲ, ನನ್ನ ಮಗಳನ್ನ ನನ್ನಿಂದ ದೂರ ಮಾಡಬೇಡ್ವೆ. ನೋಡೆ, ಯೋಚನೆ ಮಾಡಿ ಹೇಳಿಕೆ ಮಾತು ಕೇಳಬೇಡ್ವೆ. ನೀನ್ ಬೇರೆ ಏನ್ ಹೇಳಿದ್ರು ನಾನು ನಡ್ಸ್ಕೊಡ್ತೀನಿ ಕಣೆ. ಈಗ ಒಂದು ಬಿಟ್ಟು ಕೇಳಿ. ನೋಡಿ ಅಂದ್ರೆ ನಾನು ಪದೇ ಪದೇ ಹೇಳ್ತೀನಿ, ನನಗೆ ನೀವು ಮುಖ್ಯ, ಈ ಮನೆ ಘನತೆ ಗೌರವ ಮುಖ್ಯ. ನೀವೇನಾದ್ರೂ ಆ ದತ್ತು ಪತ್ರನ ರದ್ದುಪಡಿಸಿಲ್ಲ ಅಂದ್ರೆ ನಾನು ಈ ಮನೆಯಲ್ಲಿ ಅನ್ನ ನೀರು ಏನು ತಗೊಳ್ಳಲ್ಲ. ಏನಾದ್ರೂ ಆಗ್ಲಿ, ಲೋಟ ನೀರು ಕುಡಿಯಲ್ಲ ಅಂದ್ರೆ ಆಯ್ತು, ನೀನು ಇಷ್ಟು ಹಠ ಮಾಡಿದ್ಮೇಲೆ ನೀನು ಇಷ್ಟದಂಗೆ ಆಗಿ ನಾಳೆ ನಮ್ಮ ನಾಯಿನ ಕಳಿಸ್ತೀನಿ. ಈಗ ನೀನು ತಿಂಡಿ ತಿಂದು ಸ್ವಲ್ಪ ಆರಾಮಾಗಿರು. ನನಗೆ ಟೈಮ್ ಆಯ್ತು, ಈಗ ನಾವು ಹೋಗಿ ಬರ್ತೀನಿ ಆಫೀಸ್ಗೆ. ದೇವಾ, ನನ್ನ ಗಂಡಕ್ಕೂ ಈ ಮನೆ ಗೌರವಕ್ಕೂ ಯಾವ ಜೊತೆನೂ ಬರ್ದೇ ಇರೋ ತರ ಕಾಪಾಡಪ್ಪ. ನನ್ನ ಸಂಸಾರನ ಕಾಪಾಡಪ್ಪ. ನಾನಿವ್ರಿಗೆ ದತ್ತು ಮಗ. ಇವರು ನನ್ನ ಎತ್ತ ತಂದೆ ತಾಯಿ ಅಲ್ವಾ? ಹಾಗಾದ್ರೆ ನನ್ನ ತಂದೆ ತಾಯಿ ಯಾರು? ಯಾರೋ ಮಾಡಿದ ಪ್ರೀತಿಗೆ ಹುಟ್ಟಿದ ಪಾಪದ ಫಲನ ನಾನು. ಅಥವಾ ಅಕ್ರಮ ಸಂಬಂಧದಿಂದ ಏನಾದ್ರೂ ಹುಟ್ಟುತ್ತಾ? ಇಲ್ಲ, ಹೆಣ್ಮಗು ಅಂತ ಹೇಳಿ ತಿಪ್ಪಿಗೆ ಏನಾದ್ರೂ ಬಿಸಾಕಿದ್ರೇನಂತ.
ಪಲ್ಲವಿ ಏನಿಲ್ಲ ತಾತ, ಬುಕ್ಸ್ ಮರ್ತೋಗಿದ್ದೆ, ತಗೊಂಡೋಗೋಣ ಅಂತ ಬಂದೆ ಅಷ್ಟೇ ತಾತ. ನಾನು ಹೊರಡ್ತೀನಿ ತಾತ. ನಿಂತ್ಕೋ ಪಲ್ಲವಿ. ಮಾತಾಡಿದ ಮಾತೆಲ್ಲ ನಾನು ಕೇಳಿಸ್ಕೊಂಡೆ. ನನಗೆಲ್ಲ ಅರ್ಥ ಆಗುತ್ತೆ. ಯೋಚನೆ ಮಾಡ್ತಾರೆ. ನೀನು ಇವಾಗ ಕಾಲೇಜಿಗೆ ಹೋಗಿ ನಾನು ಸರಿ ಮಾಡ್ತೀನಿ. ನಾ ಹೇಳಿದ್ದ ಹೋಗುವಾಗ ಯಾರು ಇದೆಲ್ಲ ನನ್ನ ಮಗನಿಗೆ ಕಿತಾಬ್. ಇದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಬೇಕು. ಪಲ್ಲವಿ ಎಲ್ಲಿದೆಪ್ಪ? ಫೋನ್ ನಾನು ಲಾಯರ್ ಯೂನಿವರ್ಸಿಟಿಯಿಂದ ಮಂಜುನಾಥ್ ಕಂಪನಿಯಲ್ಲಿ ಲೀಗಲ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತೀನಿ. ಅಂದಾಗೆ ಅವರು ಯಾವುದೋ ಒಂದು ದತ್ತುಪತಿ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರು. ಮನೆಗೆ ಬನ್ನಿ ಅಂತ ಹೇಳಿದ್ರು. ಮಂಜುನಾಥ್ ಸರ್ ಇದ್ದಾರೆ ಮೇಡಮ್. ಲಾಯರ್ ನನ್ನ ಪ್ಲಾನು ಸಕ್ಸಸ್ ಸಕ್ಸಸ್. ಇನ್ಮೇಲೆ ಈ ಮನೆಗೆ ನನ್ನ ಮಗನೇ ರಾಜ್ಕುಮಾರ, ನಾನೇ ಮಹಾರಾಣಿ. ಹಲೋ ಮೇಡಮ್, ನಾನು ಬಂದಿದ್ದೆ ಅಂತ ಯಾಕೆ ಖುಷಿಯಾಗಿದ್ದೀರಾ? ಅದೆಲ್ಲ ನಿಮಗೆ ಬೇಡದಿರೋ ವಿಷಯ. ನಿಮಗೆ ಮಂಜುನಾಥ್ ಅವ್ರು ಬೇಕು ತಾನೆ? ಈಗಲೇ ಕರಿತೀನಿ, ನಡೀರಿ. ಅಣ್ಣ ಅಣ್ಣ, ಯಾರು ಲಾಯರ್ ಬಂದಿದ್ದಾರಂತೆ ನೋಡಿ ಅಣ್ಣ. ಸಾಹೇಬ್ರು ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀನಿ. ಅಂದಾಗೆ ಸರ್, ಯಾವುದೋ ಒಂದು ದತ್ತುಪತಿ ಬಗ್ಗೆ ಮಾತಾಡಬೇಕು, ಮನೆಗೆ ಬನ್ನಿ ಅಂತ ಹೇಳಿದ್ರಲ್ಲ ಸರ್. ಅಫ್ಕೋರ್ಸ್ ಐ ನೀಡ್ ಸಮ್ ಇನ್ಫಾರ್ಮೇಶನ್ ಅಬೌಟ್ ಚಿಲ್ಡ್ರನ್ಸ್ ಅಡಾಪ್ಷನ್ ಆಕ್ಟ್. ಐ ಮೀನ್ ಈ ಮಕ್ಕಳ ದತ್ತು ಕಾನೂನು ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು. ಶೋರ್ ಸರ್. ನೋಡಿ ಸರ್, ಹಿಂದೂ ಅಡಾಪ್ಷನ್ ಮೇಂಟೆನೆನ್ಸ್ ಆಕ್ಟ್ 1956 ಈ ಕಾಯ್ದೆ ಹಿಂದೂಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಈ ಒಂದು ಕಾಯ್ದೆಯಲ್ಲಿ ಹಿಂದೂಗಳು ಮಾತ್ರ ಮಕ್ಕಳನ್ನ ದತ್ತು ಪಡೆಯಬಹುದಾಗಿದೆ. ಅಂದ್ರೆ ಮುಸ್ಲಿಮು ಕ್ರಿಶ್ಚಿಯನ್ ಅರ್ಥ ಆಗಲ್ವಾ? ನೋಡಿ ಸರ್, ಮುಸ್ಲಿಂ ಮತ್ತೆ ಕ್ರಿಶ್ಚಿಯನ್ ಧರ್ಮದವರು ತಮ್ಮ ವೈಯಕ್ತಿಕ ಕಾನೂನು ಪ್ರಕಾರ ಅವರು ಮಕ್ಕಳನ್ನು ದತ್ತು ಪಡೆಯಬೇಕು. ಆದರೆ ಚಿಲ್ಡ್ರನ್ ಜಸ್ಟಿಸ್ ಕೇರ್ ಅಂಡ್ ಪ್ರೊಟೆಕ್ಷನ್ ಆಕ್ಟ್ ಈ ಒಂದು ಕಾಯ್ದೆಯಲ್ಲಿ ಮುಸ್ಲಿಮರು, ಕ್ರಿಶ್ಚಿಯನ್ ಮತ್ತೆ ಇತರ ಧರ್ಮದ ಮಕ್ಕಳನ್ನು ದತ್ತು ಪಡೆಯಬಹುದಾಗಿದೆ. ಇವಾಗ ಈ ಮಕ್ಕಳ ದತ್ತು ತಗೋತಾರೆ. ಆ ದತ್ತು ತಗೊಳ್ಳೋದಕ್ಕೆ ಇಷ್ಟೇ ಅಂತ ವಯಸ್ಸಿನ ಮಿತಿ ಏನಾದರೂ ಇದೆಯಾ? ನೋಡಿ ಸರ್, ಮಗು ಈ ಒಂದು ಕಾಯ್ದೆಯಲ್ಲಿ ಮಗು ಇನ್ನೂ ಆಗಿರಬೇಕು. ಮಗುವಿಗೆ 15 ವರ್ಷ ಮೀರಿರಬಾರದು. ನೋಡಿ, ವಿವಾಹ ಆಗಿರಬಾರದು. ಮತ್ತೆ ರೂಢಿ ಸಂಪ್ರದಾಯ ಇದ್ದರೆ 15 ವರ್ಷ ಇದ್ರೂ ಕೂಡ ಮಗುವನ್ನು ದತ್ತು ಪಡೆಯಬಹುದಾಗಿತ್ತು. ಸುಶೀತಿ ಅವರೇ, ಈ ದತ್ತು ತಗೊಳ್ಳೋಕೆ ಷರತ್ತು ಐ ಮೀನ್ ಈ ಕಂಡೀಷನ್ಸ್ ಅಂತ ಹೇಳ್ತಾರೆ, ಆ ಥರ ನೋಡಿ ಮೇಡಮ್, ನೀವು ಒಂದು ಒಳ್ಳೆ ಪ್ರಶ್ನೆನ ಕೇಳಿದ್ದೀರಾ. ನೋಡಿ, ಈ ಒಂದು ಕಾಯ್ದೆಯಲ್ಲಿ ಮಗುವನ್ನ ದತ್ತು ಪಡೆಯಬೇಕಾದ್ರೆ, ಗಂಡು ಮಗುವನ್ನು ದತ್ತು ಪಡೆಯಬೇಕಾದ್ರೆ ದತ್ತುವಿನ ತಂದೆ ಆ ಒಂದು ಸಮಯದಲ್ಲಿ ಗಂಡು
ಒಂದು ವೇಳೆ ಹೆಣ್ಣು ಮಗುವನ್ನ ದತ್ತು ಪಡಿಬೇಕಾದ್ರೆ ದತ್ತುವಿನ ತಂದೆ ತಾಯಿಗೆ ಆ ಒಂದು ಸಮಯದಲ್ಲಿ ಹೆಣ್ಣು ಮಗು ಜನಿಸಬಹುದು. ನೋಡಿ, ದತ್ತುವನ್ನ ಪಡೆಯುವ ತಂದೆ ತಾಯಿ ಮಗುವಿನ ನಡುವೆ 21 ವರ್ಷ ಅಂತ ಇರಬೇಕು, ಹೆಚ್ಚು ಅಂತ ಇರಬೇಕಾಗುತ್ತೆ. ಹಾಗೆಯೇ ಒಂದು ಮಗುವನ್ನ ಯಾವುದೇ ಕಾರಣಕ್ಕೂ ಇಬ್ರು ದತ್ತುವನ್ನ ಪಡೆಯಬಾರದು. ನೋಡಿ, ಕಡ್ಡಾಯವಾಗಿ ಈ ಒಂದು ದತ್ತು ಪತ್ರವನ್ನ ನೋಂದಣಿಯನ್ನ ಮಾಡಿಸಬೇಕಾಗುತ್ತೆ. ಅಂದಂಗೆ ಲಾಯರ್ ಸಾಹೇಬ್ರೆ, ಈ ದತ್ತು ಮಕ್ಕಳಿಗೆ ಆಸ್ತಿ ಏನಾದ್ರೂ ಹಕ್ಕಿದೆಯೇ? ಹೌದಮ್ಮ, ಈ ದತ್ತುವಿಗೆ ಒಳಪಟ್ಟಂತ ಮಗುವಿಗೆ ದತ್ತುವಿನ ತಂದೆ ತಾಯಿಯಲ್ಲಿ ಆಸ್ತಿ ಹಕ್ಕಿರುತ್ತೆ. ಹಾಗೆಯೇ ದತ್ತುವಿನ ಪೂರ್ವದಲ್ಲಿ ಮಗುವಿಗೆ ಏನಾದರೂ ಆಸ್ತಿ ಇದ್ರೆ ಆ ಆಸ್ತಿಯಲ್ಲೂ ಕೂಡ ಹಕ್ಕಿರುತ್ತೆ. ನೋಡಿ, ಒಂದು ವೇಳೆ ದತ್ತುವಿನ ನಂತರ ಮಗುವಿಗೆ ಬಯೋಲಾಜಿಕಲ್ ಫಾದರ್ ಅಂದ್ರೆ ತನ್ನ ಜನಕನ ಕುಟುಂಬದಲ್ಲಿ ಯಾವುದೇ ರೀತಿಯಾದ ಆಸ್ತಿಗೆ ಹಕ್ಕಿರುತ್ತೆ. ಬಸವ ಶೆಟ್ಟಿ ಅವರೇ, ಒಂದು ಇಂಪಾರ್ಟೆಂಟ್ ಕ್ವಶನ್. ದತ್ತು ತಗೊಂಡಿದ್ದು ರಿಜಿಸ್ಟರ್ ಮಾಡಿಸುತ್ತೆ, ಅದನ್ನೇನ ಕ್ಯಾನ್ಸಲ್ ಮಾಡ್ಬೋದು? ನೋಡಿ ಸರ್, ಒಂದು ಬಾರಿ ನಾವು ದತ್ತು ಪತ್ರವನ್ನ ನೋಂದಣಿ ಮಾಡಿದಾಗ ಯಾವುದೇ ಕಾರಣಕ್ಕೂ ನಾವು ದತ್ತು ಪಡಿಸೋಕೆ ಆಗುದಿಲ್ಲ. ನೋಡಿ, ಹಾಗೆಯೇ ದತ್ತುವಿಗೆ ಒಳಪಟ್ಟಂತ ಮಗು ತನ್ನ ಬಯೋಲಾಜಿಕಲ್ ಫಾದರ್ ಅಂದ್ರೆ ತನ್ನ ಜನಕನ ಕುಟುಂಬಕ್ಕೆ ಮಾಡಿ ಹೋಗಕ್ಕೆ ಸಾಧ್ಯ ಇಲ್ಲ. ನನ್ನೊಂದು ಪ್ರಶ್ನೆ ಇದೆ ಸರ್, ಓ, ನಾವು ಮಾತಾಡಕ್ಕೆ ಬಿಡಲ್ವಲ್ಲೇ ನಾವು ಸಾರ್. ಈಗ ಸರ್ಕಾರದವರು ಬಸ್ಸು ಫ್ರೀ ಮಾಡವ್ರೆ, ಆಮೇಲೆ ಎಲೆಕ್ಟ್ರಿಸಿಟಿ ಬಿಲ್ ಅದು ಫ್ರೀ ಮಾಡವ್ರೆ. ನಿಮ್ ಕೋಟಿದೇನು ಫ್ರೀ ಇಲ್ವಾ ಸರ್? ಓ, ಈ ಮನೆನೇ ಕತ್ಕೊಂಡು ಉರಿತೈತೆ, ಇವ್ರಿಗೆ ಫ್ರೀ ಅಂತ ಫ್ರೀ. ಯಾಕಮ್ಮ ರೀತಿಗೆ ಅನಿಸ್ತೀರಾ? ಯಾವಾಗಲೂ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ಬಡವರಿಗೆ ಹೇಳ್ತೀನಿ, ನಮ್ಮ ಮೈಸೂರಿನ ಹೊಸ ಕಟ್ಟಡದ ನ್ಯಾಯಾಲಯದ ಕಟ್ಟಡದ ಆವರಣದಲ್ಲಿ ಒಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತ ಇದೆ. ಅಲ್ಲಿ ನ್ಯಾಯಾಧೀಶರೇ ಮುಖ್ಯಸ್ಥರಾಗಿದ್ದಾರೆ. ನೋಡಿ, ನಿಮ್ಮ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ನೀವು ಒಂದು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಈ ಅರ್ಜಿಯನ್ನ ಪರಿಶೀಲಿಸಿ ನಿಮ್ಮ ಪ್ರಕರಣವನ್ನ ನಡೆಸೋಕೆ ಒಂದು ವಕೀಲರನ್ನ ಪ್ರಾಧಿಕಾರದ ನೇಮಕ ಮಾಡಬೇಕು. ವಕೀಲರಿಗೆ ನೀವು ಯಾವುದೇ ರೀತಿಯಾದ ಫೀಸ್ ನೀವು ಕೊಡಂಗಿಲ್ಲ. ನೋಡಿ, ವಕೀಲರಿಗೆ ಪ್ರಾಧಿಕಾರಕ್ಕೆ ಫೀಸ್ನ ಕಟ್ಕೊಡ್ತಾರೆ. ನೋಡಿ, ಇಲ್ಲಿ ಸಂಪೂರ್ಣವಾಗಿ ಉಚಿತ ಸೇವೆ ಆಗಿದೆ. ನೋಡಿ, ಈ ಮುಖ್ಯವಾಗಿ ಅಂಗವಿಕಲರಿಗೆ ಮತ್ತೆ ಬಡವರಿಗೆ ಮತ್ತೆ ಮಹಿಳೆಯರಿಗೆ, ಮಕ್ಕಳಿಗೆ, ಮಧ್ಯಮ ಗಲಭೆಗೆ ಒಳಗಾದವರಿಗೆ ಮತ್ತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮತ್ತೆ ಹಾಗೆಯೇ 3 ಲಕ್ಷ ಆದಾಯವನ್ನು ಹೊಂದಿರುವಂತಹ ಎಲ್ಲರಿಗೂ ಒಂದು ಉಚಿತ ಕಾನೂನುಗಳನ್ನು ಕೊಡ್ತಾರೆ. ನೋಡಿ, ರಾಷ್ಟ್ರೀಯ ಸೇವಾ ಸಹಾಯ ಸಂಖ್ಯೆ 151000 ಈ ನಂಬರ್ಗೆ ಉಚಿತವಾಗಿ ಕರೆ ಮಾಡುವ ಮೂಲಕ ನೀವು ಹೆಚ್ಚಿನ ಮಾಹಿತಿಯನ್ನು ಪ್ರಾಧಿಕಾರ ಸೇವೆಯಲ್ಲಿ ತಿಳ್ಕೋಬಹುದು. ಸರ್, ನಂದೊಂದು ಕ್ವಶನ್ ಇದೆ ಸರ್. ಸರ್, ಈ ಕಾಯಂ ಜನತಾ ನ್ಯಾಯಾಲಯ ಅದೇ ಸರ್, ಪರ್ಮನೆಂಟ್ ಲೋಕ್ ಅದಾಲತ್ ಅಂತಾರಲ್ಲ, ಹಂಗಂದ್ರೆ ಏನು ಸರ್? ಅದು ಎಲ್ಲಿದೆ? ನೋಡಿ, ಪ್ರಕರಣವನ್ನು ತ್ವರಿತವಾಗಿ ಅಂದ್ರೆ ಕಡಿಮೆ ಸಮಯದಲ್ಲಿ ಇತ್ಯರ್ಥಪಡಿಸುವಂತ ವ್ಯವಸ್ಥೆ ಇದೆ. ಇಲ್ಲಿ ಯಾವುದೇ ರೀತಿಯಾದ ಕೋರ್ಟ್ ಫೀಸ್ ನೀವು ಕಟ್ಟೋದಿಲ್ಲ. ಹಾಗೆಯೇ ಈ ತೀರ್ಪು ಪ್ರಕಟಗೊಂಡ ನಂತರ ನೀವು ಮೇಲ್ಮನವಿಯನ್ನ ಸಲ್ಲಿಸೋಕೆ ಆಗೋದಿಲ್ಲ. ಮುಖ್ಯವಾಗಿ ನೀರಿನ ಸಮಸ್ಯೆ ಆಗಿರ್ಬೋದು, ಬಿಲ್ಲಿಗಳಿಗೆ ಸಂಬಂಧಿಸಿದ ಸಮಸ್ಯೆ ಆಗಿರ್ಬೋದು, ಮತ್ತೆ ಒಂದು ತೆರಿಗೆಗೆ ಸಂಬಂಧಿಸಿದ ಸಮಸ್ಯೆ ಆಗಿರ್ಬೋದು, ಮತ್ತೆ ಒಂದು ಶಿಕ್ಷಣ ಸಂಸ್ಥೆಗೆ ಒಂದು ಸಮಸ್ಯೆ ಆಗಿರ್ಬೋದು, ಮತ್ತೆ ರಿಯಲ್ ಎಸ್ಟೇಟ್ ಮತ್ತೆ ರೈಲ್ವೆ ಇಲಾಖೆಗೆ ಸಂಬಂಧಿಸಿದ ಒಂದು ಸಮಸ್ಯೆಗಳಿರ್ಬೋದು, ಮತ್ತೆ ವೈದ್ಯಕೀಯ ಸೌಲಭ್ಯಕ್ಕೆ ಸಂಬಂಧಿಸಿದ ಒಂದು ಸಮಸ್ಯೆಗಳಿರ್ಬೋದು. ಹಾಗೆಯೇ 1 ಕೋಟಿಯವರೆಗಿನ ಎಲ್ಲಾ ಪ್ರಕರಣವನ್ನ ಈ ಪ್ರಾಧಿಕಾರದಲ್ಲಿ ಪ್ರಕರಣವನ್ನು ತಗ್ಗಿಸಬಹುದು. ಬಸವ ಶೆಟ್ಟಿ ಅವರೇ, ನಾನು ತಮ್ಮನ್ನ ಆಫೀಸಲ್ಲೇ ಬಂದು ಕಾಣುವ ಅದು ಯಾಕೆ ನನಗೆ ಸಮಂಜಸ ಅನಿಸ್ಲಿಲ್ಲ. ಈಗಿರೋ ಈ ಕಂಡೀಷನ್ ನನ್ನ ಮನೆಗೆ ಇದು ತುಂಬ ಅವಶ್ಯಕತೆ ಇದೆ. ಬಹಳ ಸಂತೋಷ. ನಾವು ಕೇಳಿದ ಇನ್ಫಾರ್ಮೇಶನ್ ಬಹಳ ಸಿಕ್ಕಿದೆ. ತಮ್ಮನ್ನ ನಾನು ಆಫೀಸಲ್ಲಿ ಕಾಣಿ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಂದರೆ ಎಲ್ಲಿದೆ? ಅದು ಏನು ಕೆಲಸನ ಮಾಡುತ್ತೆ?
ಮತ್ತೆ ಅದರಿಂದ ಉಚಿತವಾಗಿ ಯಾರೆಲ್ಲ ಕಾನೂನು ನೆರವನ್ನ ಪಡೆಯಬಹುದು ಅಂತ ನೀನು ನಮಗೆ ಆಮೇಲೆ ಈ ಕಾಯಂ ಜನತಾ ನ್ಯಾಯಾಲಯ ಅಲ್ಲಿಗೆ ಯಾವ್ಯಾವ ಪ್ರಕರಣಗಳು ಹೋಗುತ್ತೆ, ಅದು ಇತ್ಯರ್ಥ ಆಗಕ್ಕೆ ಎಷ್ಟು ಸಮಯ ತಗೊಳುತ್ತೆ, ಅದಕ್ಕೆ ಫೀಸ್ ಕಟ್ಟಬೇಕಾ ಕಟ್ಟಬಾರ್ದ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿನೇ ಇಲ್ಲ. ಈ ದಿನ ನಮಗೆ ಆ ವಿಷಯನೆಲ್ಲ ಒಳ್ಳೇದು ಮಾಡಿದ್ರೆ ನಿಮಗೆ ತುಂಬ ಧನ್ಯವಾದ. ನಾನು ಬರ್ತೀನಿ ಸರ್. ಆಯ್ತು, ಬಹಳ ಬರ್ತೀನಿ. ಬಹಳ ಸಂತೋಷ. ನೀನು ದುರಾಸೆ ಮಾಡ್ಕೊಂಡ ಕೇಳಿ ನಾನು ಡ್ಯಾನ್ಸ್ ಕಾಂಪಿಟೇಷನ್ ಹಾಳು ಮಾಡ್ಕೊಂಡೆ. 1 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಹೋಯ್ತಲ್ಲಮ್ಮ. ನಾವು ಧ್ರುವ, ನಾನು ಮೊದಲೇ ಹೇಳಿದೆ ಈ ಮಾತು ಕೇಳ್ಬೇಡ ಅಂತ ನಮ್ಮ ಮಾತು ಕೇಳ ನೀನು. ಈಗ ನೋಡು 1 ಲಕ್ಷ ರೂಪಾಯಿನೂ ಇಲ್ಲ, ಇದ್ದಾಗೆ ಈ ಮನೆ ಆಸ್ತಿ ಇರ್ಬೋದು. ಆಸ್ತಿ ಆಸ್ತಿ ಅಂದ್ರೆ ಇದೆಲ್ಲ ನಾನು ಹೇಳ್ತೀನಣ್ಣ. ಅಣ್ಣ, ನಾವು ಈ ಪಲ್ಲವಿನ ಮನೆ ಬಿಟ್ಟು ಓಡಿಸಿ ಎಲ್ಲ ಆಸ್ತಿನೂ ನಮ್ಮ ಹೆಸರು ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಇಲ್ಲಿಗೆ ಬಂದು ಅಣ್ಣ. ಆದರೆ ಈಗ ಲಾಯರ್ ಸಾಹೇಬ್ರ ಮುಖಾಂತರ ಗೊತ್ತಾಯ್ತು ಇದಕ್ಕೆಲ್ಲ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ. ನನ್ ಬಹಳ ದೊಡ್ಡ ತಪ್ಪಾಗ್ಬಿಡ್ತು ಅಣ್ಣ. ದಯವಿಟ್ಟು ಕ್ಷಮಿಸ್ಬಿಡು ಅಣ್ಣ, ದಯವಿಟ್ಟು ಕ್ಷಮಿಸ್ಬಿಡು. ಅದಕ್ಕೆ ನಾನು ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ಹುಡುಗಿ ಪಲ್ಲವಿ ತುಂಬಾ ಒಳ್ಳೆಯವಳು. ನಿಮಗೆ ಅವಳ ಮೇಲೆ ಕೆಟ್ಟ ಅಭಿಪ್ರಾಯ ಬರಲಿ ಅಂತ ಏನೇನೋ ಹೇಳ್ಬಿಟ್ಟೆ. ಅದಕ್ಕೆ ದಯವಿಟ್ಟು ನನ್ನನ್ನ ಕ್ಷಮಿಸ್ಬೇಡಿ. ಅದಕ್ಕೆ ನೋಡು, ಬೆಳ್ಳಿಗಿರೋದನ್ನ ಹಾಳು ಅಂತ ತಿಳ್ಕೊಂಡ್ರು ಹಾಗಂತ ನನ್ನ ಹೆಂಡತಿ ಮನಸ್ಸಿನ ಹುಡಿ ಹಿಡಿದಲ್ಲ. ನೋಡು, ನೀನು ಒಬ್ಬ ಮಕ್ಕಳು ಎಷ್ಟಿದ್ಯಾ, ಅವನಿಗೂ ಒಂದು ಒಳ್ಳೇದಾಗಬೇಕಂದ್ರೆ ಇದು ಮುಂದೆ ಆದರೆ ಒಳ್ಳೆಯದೆಲ್ಲ ನಡಿ. ನೋಡು, ಈ ಕೂಡಲೇ ನೀನು ಒಂದು ಕುಟುಂಬ ಗಂಟು ಮುಟ್ಟ ಗಂಟು ಓಡ್ತಾ ಇರು. ಕಳ್ಸಿ. ಹೋಗ್ಬಿಟ್ಟು ಬರ್ತೀನಪ್ಪ. ಮಾವರ ಅಲ್ಲವೇ ಇಲ್ಲಿ ಮಾವರೇ ನಾವೆಲ್ಲ ಹೋಗೋದೆ ಅವರ ನಾಗಪ್ಪನವರನ್ನ ನೆನಪು ಮಾಡ್ಕೊಟ್ಟು ನನಗೆ ಬಂದಿರೋಲ್ಲ ನೋಡಿ. ನೋಡಿ, ಹೇಳಿಕೆ ಮಾತೆಲ್ಲ ಕೇಳ್ಕೊಂಡು ನನ್ನ ಮಗನ ದೂರ ಮಾಡ್ತೀನಿ. ಅದಕ್ಕೆ ಹೇಳೋದು, ಪ್ರತ್ಯಕ್ಷವಾಗಿ ಒಂದು ಪ್ರಮಾಣಿಕ ಪ್ರತ್ಯಕ್ಷವಾಗೂ ಕಾಣಿಲ್ಲ, ಪ್ರಮಾಣಿಕನೇ ನೋಡಿ. ಮುಂದೆ ಹೇಳಿಕೆ ಮಾತು ಹೇಳ್ಬೇಡ. ಹೌದು ಅಂದ್ರೆ ನಾನು ನಿಮ್ಮ ಹಾಲು ಗಟ್ಟಿ ಮಾತು ಕೇಳ್ಕೊಂಡು ನಾನು ನಿಮಗೆ ಮಾಡಬಾರ್ದೇ ಬೇಜಾರೆಲ್ಲ ಮಾಡ್ತೀನಿ. ತುಂಬ ನೋಡಿಬಿಟ್ಟೆ ಅಂದರೆ ಅಲ್ವಾ ಈಗಲೇ ಹೋಗಿ ಅವಯ್ಯ ಸಕ್ಕರೆ ಕಾಫಿನಾ ಈ ಸಂತೋಷದ ನನ್ನ ಮಗಳು ಸಂತೋಷವಾಗಿರೋದಕ್ಕೆ ನನ್ನ ತಂದೆಗೆ 2 ಸ್ಪೂನ್ ಸಕ್ಕರೆ ಜಾಸ್ತಿ ಆಗ್ಲೇ
ಮೈಸೂರು ಜಿಲ್ಲಾ ಕಾನೂನು ಸೇವೆಗಳ ಹಾಗೂ ಮೈಸೂರು ವಕೀಲರ ಸಂಘದ ಸಹಯೋಗದೊಂದಿಗೆ ಕಾನೂನು ಅರಿವು ನೆರವು ಕುರಿತಾದ ಕಿರು ನಾಟಕ ದತ್ತುಪುತ್ರಿ ಎಂಬ ನಾಟಕವನ್ನು ನಾವು ಈ ದಿನ ಪ್ರಸ್ತುತಪಡಿಸಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಪ್ರಸ್ತುತಪಡಿಸಲಿಕ್ಕೆ ನಮಗೆ ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರದವರು ಅವಕಾಶವನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಮೈಸೂರು ವಕೀಲರ ಸಂಘ ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ, ತಾವೆಲ್ಲ ಇಷ್ಟೊತ್ತು ಈ ಕಾರ್ಯಕ್ರಮವನ್ನು ನೋಡಿದ್ದೀರಿ. ತಮಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ನಮ್ಮ ಈ ನಾಟಕವನ್ನು ಮುಗಿಸ್ತೇವೆ. ಚಪ್ಪಾಳೆ ಖಂಡಿತ ಸಾಕಾಗೋದಿಲ್ಲ. ಯಾಕೆಂದರೆ ನಾನು ನಿಜವಾಗ್ಲೂ ಅತ್ಯುತ್ತಮ ಕಲಾವಿದರನ್ನೇ ನಾನು ತೆರೆಯ ಮೇಲೆ ನೋಡಿದಷ್ಟು ಬಹಳಷ್ಟು ಖುಷಿಯಾಯಿತು. ನಮ್ಮ ಮೈಸೂರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಪ್ರಸ್ತುತಪಡಿಸಿದಂತಹ ಕಾನೂನು ಅರಿವು ನೆರವು ಕೊಡ್ತಾರಂತಹ ಕಿರು ನಾಟಕ ದತ್ತು ಪುತ್ರಿ ಎಷ್ಟು ಬೇಗ ಮುಗೀತು ಅಂದರೆ ನನಗೆ ಯಾವುದೋ ಒಂದು ಶಾರ್ಟ್ ಮೂವಿ ನೋಡಿದಂತಹ ಅನುಭವ ನನಗೆ ಆಯಿತು. ಹಾಗಾಗಿ ನಮ್ಮ ಎಲ್ಲ ರೀತಿಯ ನಾಟಕದ ಪಾತ್ರಧಾರಿಗಳನ್ನು ಪರಿಚಯ ಮಾಡಿಕೊಳ್ಳುವಂತಹ ಸಮಯ ಈ ಒಂದು